ಬನ್ನಿ ಇವತ್ತಿನ ಈ ಅಚ್ಚರಿಯ ಬ್ರೇಕಿಂಗ್ ನ್ಯೂಸ್ ವರದಿಯ ವಿಶ್ಲೇಷಣೆ ಶುರು ಮಾಡೋಣ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದೀಗ ಬಂದು ಸುದ್ದಿ. ಟಿವಿಯಲ್ಲಿ ಈ ಅಲರ್ಟ್ ನೋಡಿದ ತಕ್ಷಣ ನಮಗೂ ಒಮ್ಮೆಲೆ ಏನಾಯ್ತು ಅಂತ ಕುತೂಹಲ ಶುರುವಾಗುತ್ತೆ ಅಲ್ವಾ? ಘಟನೆಯ ಆರಂಭದಲ್ಲಿ ಅಂಗಡಿಯಲ್ಲಿ ಯುವಕನೊಬ್ಬ ಕ್ಯಾಶುವಲ್ ಆಗಿ ಗ್ರಾಹಕರಿಗೆ ಸೀರೆ ತೋರಿಸ್ತಿದ್ದ. ಎಲ್ಲವೂ ಎಂದಿನಂತೆ ನಾರ್ಮಲ್ ಆಗಿ ಇತ್ತು. ಸಾಮಾನ್ಯವಾಗಿ ಸೀರೆ ಸೆಲೆಕ್ಟ್ ಮಾಡಲು ಗಂಟೆಗಳೇ ಬೇಕು. ಆದ್ರೆ ಇಲ್ಲಿ ನಡೆದದ್ದೇ ಬೇರೆ. ಇದೊಂದು ನಂಬಲ ಸಾಧ್ಯವಾದ ವಾಸ್ತವ. ಕೇವಲ 5 ನಿಮಿಷ. ಇಷ್ಟೊಂದು ಫಾಸ್ಟಾಗಿ ನಿರ್ಧಾರ ತೆಗೆದುಕೊಂಡಿದ್ದೆ ಈ ಇಡೀ ಘಟನೆಗೆ ಮೂಲ. ಯುವತಿ 5 ನಿಮಿಷದಲ್ಲಿ ಸೀರೆ ಸೆಲೆಕ್ಟ್ ಮಾಡಿದನ್ನ ಆ ಹುಡುಗ ಕಣ್ಣಾರೆ ನೋಡ್ತಾನೆ. ಈ ಅನಿರೀಕ್ಷಿತ ವೇಗವೇ ಆತನಿಗೆ ಶಾಕ್ ಕೊಟ್ಟಿದ್ದು. ಶೂನ್ಯದಿಂದ 5ನೇ ನಿಮಿಷಕ್ಕೆ ಸೀರೆ ಆಯ್ಕೆ ಮತ್ತು 6ನೇ ನಿಮಿಷಕ್ಕೆ ಆಘಾತ. ಎಂಥ ಕ್ಷಿಪ್ರಗತಿಯ ಬೆಳವಣಿಗೆ ಅಲ್ವಾ? ಆ ಸ್ಪೀಡ್ ನೋಡಿ ಸೇಲ್ಸ್ಮೆನ್ ಹುಡುಗನಿಗೆ ಅಕ್ಷರಶಃ ದಿಗಿಲಾಗ್ಬಿಡ್ತು. ಆತನ ಬ್ರೇನ್ಗೆ ಈ ವಿಷಯವನ್ನ ಪ್ರಾಸೆಸ್ ಮಾಡೋಕೆ ಆಗ್ಲೇ ಇಲ್ಲ. ಮೊದಲು ದಿಗುಲು, ಆಮೇಲೆ ನೇರವಾಗಿ ಹೃದಯಾಘಾತ, ಕೊನೆಗೆ ಸ್ಥಳದಲ್ಲೇ ಸಾವು. ಈ ಘಟನೆಗಳ ಸರಪಳಿ ನಿಜಕ್ಕೂ ಅಚ್ಚರಿಯ ದುರಂತ. ವರದಿಯ ಕ್ಲೈಮ್ಯಾಕ್ಸ್ ಇದೇ. ಆಘಾತ ತಾಳಲಾರದೆ ಸ್ಥಳದಲ್ಲೇ ಸಾವು. ಆ ಯುವಕನ ಹೃದಯ ಈ ಅನಿರೀಕ್ಷಿತ ಶಾಕನ್ನ ತಡೆದುಕೊಳ್ಳಿಲ್ಲ. ಕೊನೆಯದಾಗಿ ನಮಗುಳಿಯುವ ಪ್ರಶ್ನೆ: ಶಾಪಿಂಗ್ನ ಇಂತಹ ವಿಪರೀತ ವೇಗವನ್ನ ಮಾನವನ ಹೃದಯ ತಡೆಕೊಳ್ಬಲ್ಲದ? ಖಂಡಿತ ಇದೊಂದು ಗಂಭೀರವಾದ ವಿಚಾರ.